ಬಜೆಟ್ ಸನಿಹದಲ್ಲೇ ಗ್ಯಾರಂಟಿ ಸರ್ಕಾರಕ್ಕೆ ಆದಾಯ ಖೋತ ಭೀತಿ ಶುರುವಾಗಿದೆ. ಸರ್ಕಾರಕ್ಕೆ 13,000 ಕೋಟಿ ಆದಾಯ ಖೋತ ಆಗುವ ಸಾಧ್ಯತೆ ಇದೆ. ಬಜೆಟ್ ಸನಿಹದಲ್ಲೇ ಈ ಗ್ಯಾರಂಟಿ ಸರ್ಕಾರಕ್ಕೆ ಆದಾಯ ಖೋತ ಭೀತಿ. ಆದಾಯ ಕೊರತೆಯನ್ನ ನೀಗಿಸೋದಕ್ಕೆ ಮದ್ಯದಂಗಡಿ ಲೈಸೆನ್ಸ್ ಹರಾಜಿಗೆ ಚಿಂತನೆ ಆಗಿದೆ. ಆದಾಯ ಹೆಚ್ಚಳ ಮಾಡಬೇಕು. ಆ ಹೆಚ್ಚಳಕ್ಕೆ 550 ಮದ್ಯದ ಅಂಗಡಿಗಳ ಲೈಸೆನ್ಸ್ ಹರಾಜಿಗೆ ಸರ್ಕಾರ ಚಿಂತಿಸಿದೆ. ಸ್ಥಗಿತವಾದ ಮದ್ಯದ ಅಂಗಡಿಗಳ ಲೈಸೆನ್ಸ್ ಹರಾಜಿಗೆ ಅಬಕಾರಿ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಎಂಎಸ್ಐಎಲ್ ಅಂಗಡಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. ಅಬಕಾರಿ ಆದಾಯ ಹೆಚ್ಚಳಕ್ಕೆ CL2, CL9 ಲೈಸೆನ್ಸ್ ಹರಾಜು. ಹೆಚ್ಚು ಬೇಡಿಕೆ ಇರುವಂತಹ ನಗರ ಪ್ರದೇಶಗಳಲ್ಲಿ ಲೈಸೆನ್ಸ್ ಹರಾಜು ಪ್ರಕ್ರಿಯೆಗೆ ಚಿಂತನೆ ಆಗ್ತಾ ಇದೆ. ಹರಾಜಿನ ಮೂಲಕ 600 ಕೋಟಿ ಸಂಗ್ರಹಕ್ಕೆ ಅಬಕಾರಿ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ಅಬಕಾರಿ ಲೈಸೆನ್ಸ್ ಬೆಲೆ ಹೆಚ್ಚಳಕ್ಕೂ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಆಗ್ತಾ ಇದೆಯಂತೆ. ಅಬಕಾರಿ ಲೈಸೆನ್ಸ್ ಕೂಡ ಜಾಸ್ತಿ ಮಾಡು, ಲೈಸೆನ್ಸ್ ಬೆಲೆ ಹೆಚ್ಚಳ ಮಾಡಿ ಆದಾಯ ಕೊರತೆಯನ್ನ ನೀಗಿಸೋದು. ತೆರಿಗೆ ಸಂಗ್ರಹದಲ್ಲಿ ಹಿನ್ನಡೆ ಆಗಿರೋದ್ರಿಂದ ಕೊರತೆ ನೀಗಿಸೋದಕ್ಕೆ ಒಂದು ರೀತಿ ಪ್ಲಾನ್ ಇದೆ. ಟಾಸ್ಕ್ ಅನ್ನ ಕೊಡುತ್ತಾ ಸರ್ಕಾರ ಹಾಗಾದ್ರೆ? ಇವರು ಈಗ ಒಂದು ಸರ್ಕಾರಕ್ಕೆ 14/9 ಒಂದು ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ. ಅದರ ಪ್ರಕಾರ 200 ಚಿಲ್ಲರೆ CL2ಗಳು ಇನ್ನೂ ಊರ್ಜಿತ ಆಗಿಲ್ಲ. ಅದು 87ರ ಕೋಟದ ಪ್ರಕಾರ ಅದು ಬಾಕಿ ಇದೆ. ಹಾಗೆ ಕೆಲವೊಂದು MSIL ಶಾಪ್ಗಳನ್ನು ಇನ್ನೂ ಅವರು ಮಾಡಿಲ್ಲ. ಇದೆಲ್ಲವನ್ನು ಸೇರಿಸಿ 500 ಚಿಲ್ಲರೆ ಅಂಗಡಿಗಳಾಗ್ತವೆ. ಇದನ್ನು ಆಕ್ಷನ್ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಹಲವಾರು ಮೀಟಿಂಗ್ಗಳು ಆದಾಗ ನಾವು ಈ CL2 ಕೋಟಾ ಇನ್ನೂ ಬಾಕಿ ಉಳಿದೇ ಇಲ್ಲ, ಅದ್ರ ಬಗ್ಗೆ ಒಂದು ವಿಸ್ತೃತವಾದ ಚರ್ಚೆ ಆಗಬೇಕು ಅಂತ ಹೇಳಿದ್ದೀವಿ. ಇನ್ನೂ ನಮಗೆ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಒಂದು ವೇಳೆ ನಮಗೆ ಅವಕಾಶವನ್ನು ಕೊಡದೆ, ನಮ್ಮ ಒಂದು ವಿಚಾರವನ್ನು ಅವರು ಕೇಳದೆ ಸರ್ಕಾರ ಇದನ್ನ ತೀರ್ಮಾನವನ್ನು ತೆಗೆದುಕೊಂಡಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗ್ತೇವೆ, ಅಷ್ಟಂತೂ ಖಾತ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.